ಎಲ್ಲೋದನಪ್ಪ ಇವನು? ಎಲ್ಲೋದ ಇವನು ಲೆಕ್ಕಾಚಾರಿ? ಇವನು ಲೆಕ್ಕಾಚಾರಿ, ಲೆಕ್ಕಾಚಾರಿ ಎಲ್ಲೋದು? ಏನು ಮಾಡ್ತಿದ್ಯೋ? ಆ ದಿನ ಇದೇ ಕತೆ ಆಗೋಯ್ತಲ್ಲ ಇವನಿಗೆ. ಇವ್ನು ಯಾವಾಗ ಕೇಳ್ತೀನಿ ಇವತ್ತು ಬರಲಿ ಇವನು ಇವತ್ತು ಒಂದ್ರಿಟ್ಟು. ಹ್ಞೂ ಏನು ಕೆಲಸ ಮಾಡ್ತೀಯ ನ್ಯಾಯವಾಗಿ, ಇಲ್ಲ ಬೇರೆಯವ್ರಿಗೆ ಯಾರು ಕೆಲಸಕಾರ ಸೇರಿಸ್ಕೊಳ್ಳೋಣ ಅಂತ ಅಲ್ಲ. ದಿನಾಲೊಂದು ಬಂದ್ಬಿಟ್ಟು ಇವನಿಗೆ ನಾನು ಕಾಯ್ಕೊಂಡು ನಿನ್ಕೋಬೇಕಲ್ಲ, ನನಗೆ ಇವ್ನು ಕಾಯ್ಕೊಂಡು ನಿನ್ಕೋಬೇಕು. ಕೆಲಸದವ್ರೇನು ಅವನು ನಾನು ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ಲೆಕ್ಕಾಚಾರಿ ಎಲ್ಲೋದು? ಏನಾಗಿದ್ದಾನೆ ಏನಪ್ಪ ಅತ್ಲಾಗಿ? ದಿನ ಇದೇ ಕತೆ ಆಗೋಯ್ತಲ್ಲ ಇವಂದು. ನಾನು ಬೇರೆ ಅಲ್ಲೇ ತೋಟದ ಹತ್ರ ಹೋಗಿ 15-20 ದಿವಸದ ಮೇಲೆ ಆಯಿತು. ಅರ್ಜೆಂಟಾಗಿ ತೋಟದ ಹತ್ರ ಹೋಗ್ಬೇಕು. ನನ್ನ ಮಗ ದಂಡಪಿಂಡ್, ನನ್ನ ಮಗ ಅವನು ಏನೇನು ಮಾಡಿರ್ತಾನೋ, ಏನು ತೋಟ ಹೊಲ ಗದ್ದೆ ಏನೇನು ಮಾಡಿದಾನೋ ಏನೋ ಎತ್ತಾನೋ ಒಂದು ಗೊತ್ತಿಲ್ಲ. ಕಾಯೆಲ್ಲ ಕೀಳ್ಸೋದು ಕೇಳಿದೆ, ಕೆಲಸವ್ರಿಗೆಲ್ಲ ಕರ್ಕೊಂಡು ಏನು ಕಾಯಿ ಕೀಳ್ಸಿದಾನೋ ಏನು ಎಲ್ಲ ಉದುರ್ತಿದಾವೋ ತೋಟದಲ್ಲೇ, ಗದ್ದೆಲಿ ಬೆಳೆಗೆ ಹಾಕಿದಾನೋ ಹಾಕಿಲ್ವೋ, ಗೊಬ್ಬರ ಚಲ್ಸ ಕೇಳಿದ್ದಾರೆ ಚಲ್ಸಿದಾರೋ ಇಲ್ವೋ. ಯಾರಿಗೂ ಒಂದ್ರಿಟ್ಟು ಜ್ಞಾನ ಅನ್ನಂಗೆ ಇಲ್ಲ. ಮಾಡ್ತೀನಿ ಕಣ್ ತಡಿ ಒಂದ್ರಿಟ್ಟು. ಹೋಗ್ತೀನಿ ಮೊದಲು ಅಲ್ಲೆಲ್ಲ ಹೋಗ್ಬಿಟ್ಟು ಅದಾದ್ಮೇಲಿಂದ ಇವನಿಗೆ ಆಮೇಕಿಂದ ಇರೋದು. ನಾನು ಕಿರಿ ಮಗಂಗೆ ಹೇಳ್ತೀನಿ, ನಿಮ್ಮ ಅಣ್ಣ ದಡ್ಡನ ಮಗ ಅಂದಮೇಲೆ ಏನು ಬಿಟ್ಟು ಹೋಗ್ಬೇಡ ಕಣ, ಒಂದ್ರಿಟ್ಟು ಬಾರ ಈ ಕಡೆ ಎಲ್ಲ ನೋಡ್ಕಣ ಅಂತ. ಅವ್ನು ನನ್ನ ಮಾತೆ ಕೇಳಂಗಿಲ್ಲ. ಅವ್ನು ಯಾವಾಗ ಬರ್ತಾನೋ ಏನೋ ಈ ಕಡೆ, ಆ ಭಗವಂತಂಗೆ ಗೊತ್ತು. ಅವ್ನು ಬಂದಾದ್ಮೇಲೆ ಇವೆಲ್ಲ ಸರಿ ಆಗೋದು. ಮೊದಲು ತೋಟದ ಹತ್ರ ಹೋಗ್ತೀನಿ. ತೋಟದ ಹತ್ರ ಅದೇನೇನು ಮಾಡಿ ಅದೇನೇನು ಕೆಲಸ ಮಾಡಿದಾನೋ ಮಾಡಿಲ್ವೋ ಆಮೇಲಿಂದ ಅವ್ನಿಗೆ ಮಾತಾಡ್ಸೋದು. ಇವಾಗ ಯಾಕೆ ಮಾತಾಡ್ಸೋದು? ಇವರೆಲ್ಲ ಹೋಗ್ತಿದಾರೆ. ಅಲ್ಲೇ ಮನೇಲಿ ನೋಡಿರೋ ತಿಂಡಿ ಎಲ್ಲ ರೆಡಿ ಆಗೈತೆ. ಇದಾಕ್ರಿ ಎಲ್ಲ ಹೋಗ್ತಿರಂಗಿದ್ದೀರಾ? ಎಲ್ರಿ ಹೋಗ್ತಿರೋದು? ತಿಂಡಿ ರೆಡಿ ಆಗೈತೆ, ತಿಂಡಿ ತಿನ್ಕೊಂಡು ಮಾತ್ರೆ ನುಂಗಿ ಸುಧಾರಿಸ್ಕೊಂಡು ಒಂದ್ ಗಳಿಗೆ ಹೋಗಿರಂತ ತಡ್ರಿ. ಅದೆಲ್ಲ ಹೋಗ್ತಿದ್ದೀರಾ? ಅಯ್ಯೋ, ತಿಂಡಿ ಹತ್ಲಾಗಿಂದ ತಿನ್ನನೆ. ತಿಂಡಿ ತಿನ್ನೋಷ್ಟು ಪುರ್ಸತ್ತೈತ ನನಗೆ? ಎಲ್ಲೈತೆ ಹೇಳು. ಅದ್ರಲ್ಲೂ ತಿಂಡಿ ತಿಂದು ಒಂದ್ ಗಳಿಗೆ ಸುಧಾರಿಸ್ಕೊಂಡು ಆಮೇಕಿಂದ ಏನಿದ್ರು ಮಾಡ್ಕೊಳ್ಳೋ ಅಂತ ನೀವು ಹೇಳ್ತಿದೀಯಾ? ನನ್ನ ಕಷ್ಟ ನನಗೆ ಗೊತ್ತು ಕಣ್. ಹೇಳು, ನಿನ್ನ ಮಗ ಅದೇನು ದಂಡಪಿಂಡ್ ನನ್ನ ಮಗ ಏನಾರು ಕೆಲಸ ಒಂದಾದ್ರೂ ಮಾಡ್ತಾನ? ಅವ್ನು ಯಾವಾಗ ನೋಡ್ಕೊಂಡಿದ್ದೀರಿ ತೋಟ ಹೊಲ ಗದ್ದೆ ಎಲ್ಲ? ನಾನು ಯಾಕಮ್ಮ ನಾನು ಇಷ್ಟೊಂದು ಅಯ್ಯೋ ಅನ್ಬೇಕಿತ್ತು? 15 ದಿವಸ ಮಂತವಿಲ್ಲ ಅಂದ್ರೆ ಅದೇನೇನು ಮಾಡಿದಾನು ಏನೋ ಭಗವಂತಂಗೆ ಗೊತ್ತು. ರಾತ್ರಿ ಎಲ್ಲ ನಿದ್ದೆ ಬರ್ತಿಲ್ಲ. ಮೊದಲು ಎಲ್ಲ ನೋಡ್ಕೊಂಬರ್ತೀನಿ ತಡಿ ಒಂದ್ರಿಟ್ಟು, ಆಮೇಕಿಂದ ತಿಂಡಿ ತಿಂದ್ರೆ ಆಗುತ್ತೆ. ಒಂಚೂರು ಮನೆ ಅನ್ನೋದು ಜ್ಞಾನ ಐತಾ ನಿನಗೆ? ಅವ್ನಿಗೆ ಹೇಳಿ ಬೈದು ಒಂದ್ರಿಟ್ಟು ಕೆಲಸ ಮಾಡ್ಸೋಣ, ತೋಟದ ಕಡೆ ಕಳ್ಸೋಣ ಅನ್ನೋ ಜ್ಞಾನ ಇಲ್ಲ ನಿನಗೆ. ಹೆಂಗ ನಾನು ಇರಲಿಲ್ಲ, ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗೋಯ್ತು ಈ ಮನೇಲಿ. ಏನಾಗಿದ್ದೀರೋ ಏನೋ ಅತ್ಲಾಗಿ. ಇವಾಗ ಬೇರೆ ದೊಡ್ಡದಾಗ ಬೇರೆ ತಿಂಡಿ ತಿನ್ನಂತ ಬೇರೆ ಹೇಳ್ತಿದ್ಯಾ ಇಲ್ಲಿ. ಅಯ್ಯೋ, ನಾನೇನ್ರಿ ಮಾಡೋಣ? ನನಗೆ ಪುರ್ಸತ್ತಿರಲ್ಲ, ಏನಿಲ್ಲ, ನನಗೂ ಹುಷಾರಿರಲ್ಲ. ನನ್ನ ಮಗಂಗೆ ಏನಿಲ್ವಾ ಅವನಿಗೆ? ನಮ್ಮಪ್ಪ ಇಷ್ಟೊಂದು ಕಷ್ಟಪಟ್ಟು ಇವೆಲ್ಲ ಉಳಿಸೈತೆ, ಇವೆಲ್ಲ ಮಾಡೈತೆ. ನಾನು ಒಂದ್ರಿಟ್ಟು ಚೆನ್ನಾಗಿ ನೋಡ್ಕೊಂಡು ಎಲ್ಲ ಉಳಿಸ್ಕೊಂಡು ಹೋಗೋಣ. ತೋಟ ಚೆನ್ನಾಗಿ ನೋಡ್ಕೊಳ್ಳೋಣ, ಕೆಲಸದವರೆಲ್ಲ ಕರ್ಕೊಂಬಂದ್ಬಿಟ್ಟು ಕಾಯಿ ಕೀಳ್ಸೋಣ, ಹೊಲ ಗೇಯ್ಸೋಣ, ಉಕ್ಕೆ ಓಡಿಸೋಣ ಅನ್ನೋ ಜ್ಞಾನ ಇಲ್ವಾ ಅವನಿಗೆ? ಏನು ಮಾಡಲ್ಲ, ಏನಿಲ್ಲ, ದಂಡ್ಪಿಟ್ಟ ತಿರ್ಗಾಡಂಗೆ. ಆ ಫಂಕ್ಷನಿಗೆ ಹೋಗ್ಬೇಕು, ಈ ಫಂಕ್ಷನಿಗೆ ಹೋಗ್ಬೇಕು, ನಾಮಕರಣಕ್ಕೆ ಹೋಗ್ಬೇಕು, ಮದ್ವೆಗೆ ಹೋಗ್ಬೇಕು, ಬೀಗ್ರೂಟಿಗೆ ಹೋಗ್ಬೇಕು ಅಂತ ಏನು ಜಾಮ್ ಜೂಮಾಗ್ ಸ್ಟೈಲ್ ಮಾಡ್ಕೊಂಡು ಬರೀ ಹೋಗೋದೇ ಆಯ್ತು ಅವಂದು. ಏನ್ ಮಾಡೋಣ ಹೇಳ್ರಿ ನಾನು? ಹೇಳ್ತಿಲ್ವಾ ನಾನು ಇಲ್ಲ ಅಂದ್ರೆ? ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಡುತ್ತೆ. ನಿನ್ಗೇನು ಬೇಕಾಗಿಲ್ಲ ನಿನ್ಗೆ. ಟೈಮ್ ಸರಿಯಾಗಿ ಊಟ ತಿಂಡಿ ತಿನ್ಕೊಂಡು ಆರಾಮಾಗಿ ಇದ್ಬಿಡು ನೀನು. ಅಲ್ಲಿ ಏನಾದ್ರೂ ಆಗ್ಲಿ ಅತ್ಲಗಿ ಇನ್ನೇನ್ ಮಾಡಕ್ಕಾಗುತ್ತೆ? ನಾನು ಇದೀನಲ್ಲ ಇಲ್ಲೆಲ್ಲ ನೋಡ್ಕೊಳಕ್ಕೆ. ನಾನು ಏನ್ ಮಾಡೋಣ ಹೇಳ್ರಿ? ಇವಾಗ ಏನೋ ಆಯ್ತು, ಇವಾಗ ಬೇಜಾರ್ ಮಾಡ್ಕೊಂಡು ಕೂತ್ಕೊಬೇಡ್ರಿ. ಬರ್ರಿ ತಿಂಡಿ ತಿಂದ್ರಿ, ನಾನು ಬಡ್ಕೊಳ್ತೀನಿ ನಿಮ್ಗೆ. ಬಡ್ಕೊಳ್ತಿದ್ದೀನಿ ನಿಮ್ಗೆ. ಆ ಕಿರಿಯವನ್ಗಾರ ಕರೀರಿ. ಅದೆಂತ ಕಂಪ್ನಿಗೆಲ್ಲ ಕೆಲ್ಸಕ್ಕೆ ಹೋಗ್ತಿದ್ದಾನಲ್ಲ, ಬೇರೆಯವ್ರ ಹತ್ರ ಎಲ್ಲ ಏನು ಕೆಲ್ಸಕ್ಕೆ ಹೋಗ್ತಿರ್ಬೇಕು. ನಮ್ದೇ ಮನೆ ಹತ್ರ ಕೆಲಸ ಮಾಡೋರು, ತೋಟ ಗದ್ದೆ ಹೊಲ ಎಲ್ಲ ನೋಡ್ಕೊಳೋರು ಯಾರು ಇಲ್ಲ. ನಮ್ದೇ ಬೇಕಾದಷ್ಟೈತೆ, ಇದ್ರಲ್ಲೇ ಮಾಡ್ಕೊಂತಿದ್ರೆ ಸಾಕಾಗೈತೆ. ಅಂತದ್ರಲ್ಲಿ ಬೇರೆ ಕಡೆ ಕೆಲ್ಸಕ್ಕೆ ಬೇರೆ ಕಳಿಸ್ತಿದ್ದೀರ ನೀವು. ನಿಮ್ಗೆ ಎಷ್ಟು ದಿವಸ ಹೇಳಿದೀನಿ ಅವನಿಗೆ ಕರೀರಿ. ಅವನಂದ್ರೆ ಬುದ್ಧಿವಂತ, ಅವನು ಜಾಣ, ಅವನು ಎಲ್ಲದನ್ನು ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾನೆ. ಲೆಕ್ಕಾಚಾರ ಎಲ್ಲ ಕರೆಕ್ಟಾಗಿ ತಿಳ್ಕೊಂಡಿದ್ದಾನೆ. ಈ ನನ್ನ ಮಗನ ಕೈಲಿ, ಹಿರಿಯವನ ಕೈಲಂತೂ ಯಾವುದೇ ಕಾರಣಕ್ಕೂ ಲೆಕ್ಕಾಚಾರ ಏನು ಕೊಡಕ್ಕೆ ಹೋಗ್ಬೇಡ್ರಿ. ನಾನು ಅದಕ್ಕೆ ಇವನ ಮೇಲೆ ತಲೆನೇ ಕೆಡಿಸ್ಕೊಳಲ್ಲ. ಇವನ ಬಗ್ಗೆ ನಾನು ಏನಾರ ಮಾಡ್ಕೊಂಡು ತಿರ್ಗಾಡ್ಕೊಂಡು ಹಾಳಾಗೋಗ್ಲಿ ಅಂತ ಸುಮ್ಮನಾಗ್ಬಿಡ್ತೀನಿ. ಅವ್ನಿಗೆ ಕರೀರಿ, ಮೊದಲು ಫೋನ್ ಮಾಡಿ ಬಡ್ಕೊಳ್ತಿದ್ದೀನಿ ತಾನೇ ನಿಮ್ಗೆ. ದಿನಾಲು ಫೋನ್ ಮಾಡಿ ಕರೀರಿ ಸಾಕು ಅಂತ. ನೀವೇನ್ ತಲೆಗೆ ಹಾಕಡಂಗಿಲ್ಲ. ಅಲ್ಲೇ ಹೋಗಲ್ಲ, 1-1.5 ವರ್ಷ ಆಯ್ತು ಈ ಕಡೆ ಬಂದೇ ಇಲ್ಲ ಅವನು. ಅಯ್ಯೋ, ಏನ್ ಹೇಳಿ ನನ್ನ ಹಣೆ ಬರಕ್ಕೆ? ನನ್ನ ಮಗಂಗೆ ದಿನಾಲು ಫೋನ್ ಮಾಡಿ ನನಗೂ ಸಾಕಾಗೋಯ್ತು. ಫೋನ್ ಮಾಡಿದ್ರೆ ಬರ್ತೀನಿ ಕಣಪ್ಪ ಅಂತ ಹೇಳ್ತಾನೆ. ತಿರ್ಗಾ ಫೋನ್ ಯಾವಾಗ ಎತ್ತಲ್ಲ, ಏನಿಲ್ಲ. ಕಂಪ್ನಿಲಿ ಕೆಲಸ ಮಾಡ್ತಿದ್ದೀನಿ ಕಣಪ್ಪ, ಬಿಸಿ ಇದ್ದೀನಿ, ಆ ಕೆಲಸ ಈ ಕೆಲಸ ಮೀಟಿಂಗಲ್ಲಿ ಇದ್ದೀನಿ ಅಂತ ಬರೀ ಇದೇ ಆಗೋಯ್ತು. ಏನೇನಂತ ನಾನು ಬಡ್ಕೊಳ್ಳೋಣ ನೋಡ್ತೀನಿ. ನಾನು 1-2 ದಿವಸ ನೋಡ್ತೀನಿ, ಬಂದರೆ ಹಂಗೆ, ಇಲ್ಲಾಂದ್ರೆ ಹೋಗಿ ಅಲ್ಲೇ ಹೋಗ್ಬಿಟ್ಟು ಕರ್ಕೊಂಬರ್ತೀನಿ ಅಷ್ಟೇ. ನನ್ನ ಕೈಲಂತೂ ಆಗ್ತಿಲ್ಲ, ನಿಭಾಯಿಸೋಕ್ಕಾಗಲ್ಲ ಕಣೆ, ನಿಭಾಯಿಸೋಕ್ಕಾಗಲ್ಲ. ನಿನ್ನ ಮಗ ಇದ್ದಾನಲ್ಲ ಹಿರೇ ಮಗ, ಅವನ ಮೇಲೆ ಇವೆಲ್ಲ ಬಿಟ್ಬಿಟ್ರೆ ಇವೆಲ್ಲ ನೋಡ್ಕೊಳೋದಕ್ಕೆ ಇಷ್ಟೊಂದೆಲ್ಲ ನಾವು ಕಷ್ಟಪಟ್ಟು ಮಾಡಿರೋದೆಲ್ಲ ಒಂದೇ ದಿವಸ ಬೇಕಾದ್ರೆ ಮಾರಾಟಕ್ಕೆ ಬಂದ್ಬಿಡ್ತಾನ ಅವನು. ನನ್ನ ಮಗ ಸರಿ ಇಲ್ಲ, ಅವನಿಗೆ ಏನು ವ್ಯಾರ ಕೊಡಲ್ಲ. ಅವನಿಗೆ ಅವ್ನು ಹೆಂಗಾರು ತಿರ್ಗಾಡ್ಕೊಂಡು ಹಾಳಾಗಿ ಹೋಗ್ಬಿಡ್ಲಿ ಅತ್ಲಾಗಿ. ನನಗೂ ಬೇಜಾರಾಗಿ ಹೋಗ್ಬಿಟ್ಟೈತೆ. ಇವಾಗ ಹೋಗ್ತೀನಿ ತಡಿ,
ತೋಟದ ಹತ್ರ ಹೋಗ್ತಿದ್ದೀನಿ ಮೊದಲು. ಅದೇನೇನು ಮಾಡಿದಾನೆ ಏನೇನು ಇಲ್ಲ ಎಲ್ಲ ನೋಡ್ತೀನಿ. ತೋಟದಲ್ಲಿ ಅದೆಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾನೆ, ತೋಟ ಎಲ್ಲ ಗದ್ದೆ ಎಲ್ಲ, ಕೋಳಿ ಫಾರಂ ಎಲ್ಲ ಎಷ್ಟು ನೋಡ್ಕೊಂಡಿದ್ದಾನೆ, ಕುರಿ ಫಾರಂ ಎಲ್ಲ ಏನೇನು ಮಾಡ್ತಿದ್ದಾನೆ ಇವೆಲ್ಲ ನೋಡ್ಕೋಬೇಕಲ್ವಾ. ನಾನು ಒಂದಿಟ್ಟು ಹೋಗಿ ನೋಡ್ಕೊಂಬರ್ತೀನಿ ತಡಿ. ಎಲ್ಲ ಒಂದ್ ಕಡೆಯಿಂದ ಲೆಕ್ಕಾಚಾರ ಎಲ್ಲ ತಗೊಂಬರ್ತೀನಿ. ಆಮೇಕಿಂದ ಇರೋದವನಿಗೆ ಸರಿ, ಏನ್ ಬುದ್ಧಿ ಐತಂತ ಅವನಿಗೆ ಏನ್ ಗೊತ್ತಾಗುತ್ತಂತ ನೀವು ಎಲ್ಲಾದನ್ನು ಇರೋ ಬರೋದ್ ಕೆಲಸ ಎಲ್ಲ ಎಲ್ಲಾದನ್ನು ಅವನ ಮೇಲೆ ಬಿಟ್ಟು ಹೋಗ್ತೀರಾ ನೀವು. ನನ್ ಕೈಲಂತೂ ಆಗಲ್ಲ, ವಯಸ್ಸಾಯ್ತು. ಅವನು ನಮ್ ರಾಜಪ್ಪ ಇದಾನಲ್ಲ ಕಿರಿಯವನು, ಅವ್ನ್ ಬರ್ರಿ. ಅವ್ನ್ ಬಂದಾದ್ಮೇಲೆ ಬೇಕಾದ್ರೆ ನೀವೆಲ್ಲಾದ್ರೂ ಹೋಗಿರಂತೆ, ಇಲ್ಲ ಅಂದ್ರೆ ಅವನಿಗೆ ಕಳ್ಸಿರಂತೆ ಕೆಲ್ಸದ ಮೇಲೆ. ಅಲ್ಲಿವರೆಗೂ ನೀವೆಲ್ಲ ಹೋಗ್ಬೇಡ್ರಿ ಕಣ್ರಿ, ನನ್ನ ಮಾತು ಕೇಳ್ರಿ. ಹಂಗೆ ಮಾಡ್ತೀನಿ. ಇಲ್ಲ ಅಂದ್ರೆ ಇದೆಲ್ಲ ಭಾಳ ಅಧ್ವಾನ ಆಗಿ ಹೋಗ್ಬಿಡುತ್ತೆ. ಈ ನನ್ನ ಮಗನ ಮೇಲೆ ಎಲ್ಲಾನು ಬಿಟ್ಕೊಂಡಿರಕ್ಕಾಗಲ್ಲ. ಸರಿ, ನಾನು ಆಯ್ತು, ನಾನು ಹೋಗಿ ಮೊದಲು ತೋಟದ ಹತ್ರ ಅವೆಲ್ಲ ನೋಡ್ಕೊಂಬರ್ತೀನಿ. ನನಗೆ ಕೆಲಸಗಳಿದಾವೆ, ಆಮೇಕಿಂದ ಬರ್ತೀನಿ ಕಣ್ ಹೇಳು. ಅಲ್ಲ ರೀ, ಒಂದ್ರೆಟು ತಿಂಡಿ ತಿನ್ಕೊಂಡು ಹೋಗ್ರಿ. ತಿಂಡಿ ತಿಂದಂಗೆ ಹಂಗೆ ಹೋದ್ರೆ ಸರಿ ಆಗುತ್ತೆ ಅಂದ್ರೆ ತಿಂಡಿ ಮಾಡ್ಕೊಂಡು ಹೋಗ್ರಿ ತಡ್ರಿ. ಇಲ್ಲ, ನನಗೆ ಗೊತ್ತಾಗ್ಬಿಡುತ್ತೆ. ನಾನು ತಿರ್ಗಾ ಬಂದ್ಬಿಟ್ಟು ಒಂದ್ರಿಟ್ಟು ಟೌನಲ್ಲೆಲ್ಲ ಕೆಲಸ ಐತೆ, ಅಲ್ಲೆಲ್ಲ ಹೋಗ್ಬೇಕಿತ್ತು. ನಾನು ಆಫೀಸ್ ಹತ್ರ ಎಲ್ಲ ಹೋಗಿ ಬರ್ಬೇಕಿತ್ತು. ಆಮೇಲಿಂದ ಬರ್ತೀನಿ ನಾನು. ಆಮೇಕಿಂದ ಬಂದು ತಿಂಡಿ ತಿನ್ಕೊಂಡು ಹಂಗೆ ಹೋಗ್ಬಿಡ್ತೀನಿ. ಅದೇನು ಕೆಲಸ ಮಾಡ್ಕೊಂಡು ನೀನು ನೀನು ತಿಂಡಿ ತಿನ್ನು. ನೀನು ಆರೋಗ್ಯದ ಕಡೆ ಗಮನ ಕೊಡು ನೀನು. ಮತ್ತೆ ಕಾಯಿಲೆ ಆಯ್ತು, ಜಾಸ್ತಿ ಆಯ್ತು, ಶುಗರ್ ಆಯ್ತು, BP ಆಯ್ತು ಅಂತ ನನಗೆ ಅನ್ನಿಸ್ಬೇಡ್ರಿ. ಎಲ್ಲೋದ್ನೋ ಇವ್ನು ಲೆಕ್ಕಾಚಾರ ಇವನು. ಅಲ್ಲಿ ಅರ್ಧ ಗಂಟೆಯಿಂದ ಕೂಕಡ್ತಿದ್ದೀನಿ. ಇವ್ನು ಎತ್ಲಾಗ ಹೋಗ್ತಾನೆ ಇವನು. ಇವ್ನಿಗೆ ಜ್ಞಾನ ಅನ್ನೋದು ಇಲ್ವೇನೆ ಇವನಿಗೆ? ಲೇ ಲೆಕ್ಕಾಚಾರಿ, ಲೇ ಎಲ್ಲೋ ಇದೆಯಾ? ಬಾರೋ, ಒತ್ತಾಗೋಯ್ತು, ತೋಟದ ಹತ್ರ ಹೋಗೋಣ ಬಾರೋ. ಲೇ ಲೆಕ್ಕಾಚಾರಿ, ಎಲ್ಲ ಹೋಗಿದ್ದೆ ನೀನು? ಎಷ್ಟೊತ್ತಂತಾನು ಕೂಕಣದು ನಿನಗೆ? ಎಲ್ಲೋಗಿದ್ದೆ ಅಂತ ನೀನು? ಕಣ, ನೀನ್ ಯಾವಾಗಿ ಕೆಲಸ ಮಾಡದಿದ್ರೆ ಮಾಡು. ದಿನಾಲು ಬಂದ್ಬಿಟ್ಟು ನಾನೇ ಕೂಗ್ ಕರಿಬೇಕನ್ನು ನಿನಗೆ? ಸಾವುಕಾರರು ಬರ್ತಿದ್ದಾರೆ, ಅವ್ರ ಜೊತೆ ಹೋಗ್ಬೇಕು. ತೋಟದ ಹತ್ರ ಎಲ್ಲ ಹೋಗ್ಬೇಕು. ಸಾವುಕಾರರು ಹೊಲ್ಟಿದ್ದಾರೆ, ಅವ್ರ ಜೊತೆ ಹೋಗೋಣ. ಲೆಕ್ಕಾಚಾರ ಎಲ್ಲ ನೋಡ್ಕೊಂಡು ನನ್ನ ಜ್ಞಾನ ಇಲ್ವೇನೋ ನಿನಗೆ? ನಾನೇ ಎಲ್ಲ ಹೇಳ್ಕೊಡ್ಬೇಕಾ ನಿನಗೆ? ಹಿಂಗೆಲ್ಲ ಹೇಳ್ಕೊಳಕ್ಕಿದ್ರೆ ನಿನಗೆ ಯಾಕೆ ಕರ್ಕೋಬೇಕಿತ್ತು ನಾನು ಕೆಲ್ಸಕ್ಕೆ? ಹೇಳು ನೀನೇ ಒಂದ್ರಿಟ್ಟು. ಇಲ್ಲ ಸಾವುಕಾರ್ರೆ, ನಾನು ಎಲ್ಲೂ ಹೋಗಿರಲ್ಲ. ಇಲ್ಲ ನಿಮ್ಮಂತವಳಿಗೆ ಇಲ್ಲಿ ಅದು ಟ್ಯಾಂಕಿ ಐತಲ್ಲ, ಆ ಟ್ಯಾಂಕಿ ಪಕ್ಕದಲ್ಲಿ ನೀವು ಟ್ಯಾಂಕಿ ಎಲ್ಲ ಇಡಿಸಿದಿರಲ್ಲ, ಅಲ್ಲಿ ನಲ್ಲಿಲೆಲ್ಲ ನೀರು ಬರ್ತಿರಲ್ಲ, ಪೈಪ್ ಲೈನ್ ಏನೋ ಹೊಡೆದೋಗೈತಂತೆ. ನೀರು ಬರ್ತಿರಲ್ವಲ್ಲ, ಆ ಪೈಪ್ ಲೈನ್ ರಿಪೇರಿ ಮಾಡೋರೆಲ್ಲ ಬಂದಿದ್ರು. ಪೈಪ್ ಎಲ್ಲ ಕುಯ್ದು ಕೊಡ್ರಣ ಒಂದು ಸ್ವಲ್ಪ ಅಂತ ಹೇಳ್ತಿದ್ರು. ಅದಕ್ಕೆ ಒಂದು ಸ್ವಲ್ಪ ಅಲ್ಲಿ ಕೆಲಸ ನೋಡ್ಕೊಳ್ತಿದ್ದೆ ಸಾವುಕಾರ್ರೆ. ನಾನು ನಿಮ್ಮನೆ ಕೆಲಸನೇ ಮಾಡ್ತಿದ್ದೆ ಇಷ್ಟೊತ್ತವರೆಗೂ. ನೀವು ನೋಡಿದ್ರೆ ಕೂಕಡ್ತಿದ್ರಲ್ಲ, ಕೇಳಿಸ್ತಿಲ್ಲ ಮೊದಲು, ಇವಾಗ ಕೇಳಿಸ್ತು. ಅದಕ್ಕೆ ಓಡ್ ಬಂದೆ ಸಾವುಕಾರ್ರೆ. ಬರ್ರಿ, ಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಅಲ್ಲಿ ಪೈಪ್ ಲೈನ್ ಎಲ್ಲ ಹೊಡೆದೋಗೈತೆ, ಎಲ್ಲ ರಿಪೇರಿ ಮಾಡ್ತಿದ್ದಾರೆ, ನೋಡ್ಕೊಂತಿದ್ದೀನಿ ಸಾವುಕಾರ್ರೆ ನಾನು. ನೋಡ್ರಿ, ನಮ್ಮ ಮಗಂಗೆ ಇಂಥ ಜ್ಞಾನ ಇಲ್ಲ, ಹಿರಿಯ ಮಗಂಗೆ. ಮನೆ ಮಕ್ಳಿಗೇನೆ ಇಷ್ಟೊಂದು ಜ್ಞಾನ ಇರಲ್ಲ. ಪಾಪ ಅವ್ನ ಲೆಕ್ಕಾಚಾರಿನು ಎಲ್ಲಾ ಕೆಲಸ ನೋಡ್ಕೊಳ್ತಾನೆ. ಪಾಪ ಅವನು ಬೆಳಿಗ್ಗೆ ಎದ್ದಾಗ್ಲಿ ನಾನು ಆ ಸ್ಕೂಲ್ ಫಾರಮು ಹತ್ರ ಹೋಗ್ಬಿಟ್ಟು ಹಾಲು ಎಷ್ಟಾಗೈತೆ, ಎಷ್ಟೆಷ್ಟು ಹಾಲು ಬರ್ತೈತೆ ಎಲ್ಲ ನೋಡ್ಕೊಂಡು ಲೆಕ್ಕಾಚಾರ ಅಲ್ಲಿ ಮಾಡ್ಕೊಂಡು, ಅಲ್ಲಿಂದ ಕೋಳಿ ಫಾರಂ ಹತ್ರ ಹೋಗಿ ಮೊಟ್ಟೆ ಎಷ್ಟಿತ್ತೈತೆ, ಕೋಳಿಗಳು ಎಷ್ಟು ವ್ಯಾಪಾರ ಆಗಿದ್ದಾವೆ ಎಲ್ಲ ನೋಡ್ಕೊಂಡು, ತೋಟದ ಹತ್ರ ಎಲ್ಲ ನೋಡ್ಕೊಂಡು ಪಾಪ ಎಲ್ಲ ಲೆಕ್ಕ ಅವ್ನು ತಗೊಳ್ತಿದ್ದಾನೆ. ಪಾಪ ಆ ಹುಡುಗನ ಮೇಲೆ ರೇಗಾಡ್ತಿದ್ದೀರಲ್ರಿ ನೀವು. ಅವ್ನು ಇಲ್ಲಿಲ್ಲ ಅಂದಿದ್ರೆ ಬಲು ಕಷ್ಟ ಆಗ್ಬಿಡೋದು, ಗೊತ್ತಾ ನಿಮ್ಗೆ? ಪಾಪ ಆ ಹುಡುಗನ ಮೇಲೆ ಯಾವಾಗ ನೋಡಿರೋ ರೇಗಾಡ್ತಿರ್ತೀರ ನೀವು. ಆಯ್ತು, ನಡಿ ಇವಾಗ ತೋಟದ ಹತ್ರ ಹೋಗೋಣ. ಪೈಪ್ ಲೈನ್ ಹೊಡೆದೋಗಿತ್ತಲ್ಲ, ರಿಪೇರಿ ಆಯ್ತೋ? ಇನ್ನೂ ಏನೋ ಅಲ್ಲೇ ಏನಾದ್ರು ಹೋಗ್ಬೇಕಾ? ಏನಾರ ಕೆಲಸ ಏನಾರ ಮಾಡ್ಬೇಕಾ? ಇಲ್ಲ ಸಾವುಕಾರ್ರೆ, ಅವ್ನಿಗೆ ಹೇಳಿ ಬಂದಿದ್ದೀನಿ. ನಾನು ಸಾವುಕಾರ ಜೊತೆ ತೋಟದ ಹತ್ರ ಎಲ್ಲ ಹೋಗ್ಬೇಕಣಪ್ಪ ಇವಾಗ. ಅದೇನು ನೋಡಿ ಚೆನ್ನಾಗಿ ರಿಪೇರಿ ಮಾಡು ಅಂತ ಹೇಳೋಗಿದ್ದೀನಿ. ಅದೇ ಸಾವುಕಾರ್ರೆ, ಪೈಪ್ ಅವನು ಇನ್ನೊಂದ್ಸಲಿ ಹೇಳೋಗ್ಬೇಕು ಅವನಿಗೆ. ಪೈಪ್ ಗೀಪ್ ತಿರ್ಗಾ ಏನಾರು ಲೀಕ್ ಏನಾರು ಆಗ್ಬಿಟ್ರೆ, ನೀರೇನಾರು ಸರಿಯಾಗಿ ಹಾಕಪ್ಪ, ಒಂದು ಸ್ವಲ್ಪ ರಿಪೇರಿ ಮಾಡಪ್ಪ ಅಂತ ಹೇಳೋಗ್ಬೇಕು ಸಾವುಕಾರ್ರೆ. ಇಲ್ಲಾಂದ್ರೆ ಸರಿಯಾಗಲ್ಲ. ಆಯ್ತು, ಅಮ್ಮಾರು ಇದ್ದಾರೆ, ಅಮ್ಮಾರಿಗೆ ಹೇಳೋಗ್ತೀನಿ ನಾನು. ಅವ್ರು ನೋಡ್ಕೊಂತಾರೆ. ಏನಾರು ಪೈಪ್ ಏನಾರು ಲೀಕ್ ಆದ್ರೆ ಏನು ಎತ್ತ ಅಂತ ಮೋಟ್ರ್ ಆನ್ ಮಾಡ್ಬಿಟ್ಟು ಒಂದ್ಸಲಿ ನೋಡಿ, ಆಮೇಲಿಂದ ಅದೆಲ್ಲನೂ ಮಣ್ಣಾಕಿ ಇದು ಮಾಡಿರಂತೆ ಅಂತ ಹೇಳ್ತೀನಿ ನಾನು. ಪೈಪ್ ಲೈನ್ ಮುಚ್ಚಕ್ಕೆ ಹೇಳ್ತೀನಿ. ನಡಿ ಹೋಗೋಣ ನಾವು ತೋಟದ ಹತ್ರ. ಅರ್ಜೆಂಟಾಗಿ ಹೋಗ್ಬೇಕು, ಕೆಲಸಗಳಿದಾವೆ ಜಾಸ್ತಿ. ಅವ್ನು ಏನು ಮಾಡಿದಾನು ಏನೋ ಗೊತ್ತಿಲ್ಲ ನಿಮ್ಮ ಅಣ್ಣ. ಸರಿ ಯಜಮಾನ್ರೆ, ಆಯ್ತು ನಡ್ರಿ ಹೋಗೋಣ. ಯಜಮಾನ್ರೆ, ನೀವು ತಿಂಡಿ ತಿನ್ಕೊಂಡ್ರಿ ಏನ್ರಿ ಯಜಮಾನ್ರೆ? ನಡೀರಿ ತಿಂಡಿ ತಿನ್ರಿ. ತಿಂಡಿ ತಿಂದು ನೀವು ಮಾತ್ರ ನುಂಗಿರಾ? ಅಯ್ಯೋ ಹೇಳಪ್ಪ ನೀನು ಒಂದ್ರಿಟ್ಟು. ನಾನು ಹೇಳಿ ನಾನು ಸಾಕಾಗೋಗ್ಬಿಟ್ಟೆ. ಅವ್ರು ನಿಮ್ಮ ಯಜಮಾನ್ರು ಮಾತೇ ಕೇಳಂಗಿಲ್ಲ. ತೋಟದ ಹತ್ರ ಹೋಗ್ಬೇಕು, ಹೊಲದ ತಾವು ಹೋಗ್ಬೇಕು, ಲೆಕ್ಕ ನೋಡ್ಬೇಕು, ಅದು ಇದು ಅಂದ್ಕೊಂಡು ತಿಂಡಿ ತಿಂತಿಲ್ಲ, ಏನಿಲ್ಲ. ಅಲ್ಲ ಕಣ ಯಜಮಾನ್ರೆ, ನಡ್ರಿ ಯಜಮಾನ್ರೆ, ತಿಂಡಿ ತಿನ್ನಡ್ರಿ. ತಿಂಡಿ ತಿಂದು ಮಾತ್ರ ನುಂಗ್ರಿ. ನಿಮ್ಮ ಆರೋಗ್ಯ ನನಗೆ ಮುಖ್ಯ ಮೊದಲು. ನೀವು ಆರೋಗ್ಯ ಚೆನ್ನಾಗಿ ನೋಡ್ಕೋಬೇಕು ನೀವು. ಅದ್ಯಾಕ್ರಿ ಯಜಮಾನ್ರೆ, ನಾನು ನೋಡ್ಕೊಂತಿಲ್ವಾ? ಎಲ್ಲದನ್ನು ಒಂದ್ ಕಡೆಯಿಂದ ಎಲ್ಲ ನೋಡ್ಕೊಂಡು ಬರ್ತಿದ್ದೀನಿ. ಪ್ರತಿಯೊಂದು ಲೆಕ್ಕಾಚಾರ ಎಲ್ಲ ನಾನೇ ನೋಡ್ಕೊಳ್ತಿದ್ದೀನಿ. ನನ್ನ ಮೇಲೆ ಅಷ್ಟು ಅನುಮಾನ ಇದ್ರೆ ನಿಮ್ಗೆ ಬರ್ರಿ, ಬೇಕಾದ್ರೆ ಎಲ್ಲ ನೀವೇನು ಒಂದ್ಸಲಿ ನೋಡ್ಕೊಂಬರ್ರಿ ಅಂತ. ಎಲ್ಲ ಲೆಕ್ಕಾಚಾರ ಎಲ್ಲ ಸರಿ ಇದೆ ಯಜಮಾನ್ರೆ. ನಾನು ಎಷ್ಟೇ ಹೇಳಿರು ನೀವು ನನ್ನ ಮಾತೇ ಕೇಳಂಗಿಲ್ವಲ್ಲ ನೀವು. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀರಾ ನೀವು? ನಾನು ಇರೋವರೆಗೂ ನೀವು ಯೋಚನೆ ಮಾಡಬೇಡ್ರಿ ಯಜಮಾನ್ರೆ, ಆರಾಮಾಗಿರ್ರಿ ನೀವು. ಪಾಪ ನನ್ನ ಲೆಕ್ಕಾಚಾರಿ ಭಾಳ ಒಳ್ಳೆಯವನು, ದೇವ್ರಂತ ಮನುಷ್ಯ.
ಇಬ್ರು ಗಂಡು ಮಕ್ಳಿದ್ದಾರೆ ನನ್ನ ಮಕ್ಕಳು, ಇಬ್ರು ವೇಸ್ಟ್ ನನ್ನ ಮಕ್ಕಳು. ಅವರು ಪ್ರಯತ್ನಕ್ಕೆ ಯಾವುದಕ್ಕೂ ಬರಲ್ಲ. ಅಷ್ಟೊಂದೆಲ್ಲ ಕಷ್ಟಪಡ್ತಿದ್ದೀನಿ. ನ್ಯಾಯವಾಗಿ ಟೈಮ್ ಸರಿಯಾಗಿ ತಿಂಡಿ ತಿನ್ನಲ್ಲ, ಊಟ ಮಾಡಲ್ಲ, ನೆಮ್ಮದಿಯಾಗಿ ಮಲ್ಕೊಳಲ್ಲ. ಮಕ್ಳಿಗೋಸ್ಕರ ಮಾಡಬೇಕು ಅಂತ ಎಲ್ಲ ಒದ್ದಾಡ್ತಿದ್ದೀನಿ. ಆದರೂ ಈ ನನ್ನ ಮಕ್ಕಳು ಒಂದೇ ಒಂದು ದಿವಸನಾದ್ರೂ ತಿಂಡಿ ತಿಂದ್ರ ಮಾತ್ರ ನುಂಗಿರ, ಆರೋಗ್ಯ ನೋಡ್ಕೊಡ್ರಿ ಅಂತ ಒಂದೇ ಒಂದು ದಿವಸ ಕೇಳಿದ್ದು ನನ್ನ ಜೀವಮಾನದಲ್ಲಿ ಇಲ್ಲ. ಪಾಪ ನನ್ನ ಲೆಕ್ಕಾಚಾರಿ ಕೆಲ್ಸಕ್ಕಿದ್ದಾನೆ, ಆದ್ರೂ ನನ್ನ ಮೇಲೆ ಅದೇನು ಗೌರವ, ಅದೆಷ್ಟು ಕಾಳಜಿ ಇದೆ ಅಂದ್ರೆ ಹೇಳ್ಕೋಬಾರ್ದು ಪಾಪ. ನಾನು ಇವನ ಬಗ್ಗೆ ತಪ್ಪೆಲ್ಲ ತಿಳ್ಕೊಂಬಿಟ್ಟು ಸುಮ್ಕೆನೇ ಕೆಲವು ಟೈಮು ರೇಗಾಡ್ಬಿಡ್ತೀನಿ ಅನ್ಯವಾಗಿ. ನನಗೆ ಒಂಥರ ಆಗ್ಬಿಡುತ್ತೆ. ಲೆಕ್ಕಾಚಾರಿ ನಡಿ, ಮೊದಲು ತೋಟದ ಹತ್ರ ಹೋಗೋಣ. ಆಮೇಕಿಂತ ಬೇಕಾದ್ರೆ ಬಂದು ತಿಂಡಿ ತಿಂದ್ರೆ ಆಗುತ್ತೆ, ಜಾಸ್ತಿ ಹೊತ್ತೇನಾಗಲ್ಲ. ನಾನು ಬೇರೆ ಒಂದು ಸ್ವಲ್ಪ ಟೌನಲ್ಲಿ ಕೆಲಸ ಆಯ್ತು ಕಣಪ್ಪ, ಆಫೀಸ್ ಹತ್ರ ಎಲ್ಲ ಹೋಗಿ ಬರ್ಬೇಕಿತ್ತು ನಾನು, ಅದಕ್ಕೋಸ್ಕರ ಅಷ್ಟೇ. ನಡಿ ಮೊದಲು ಹೋಗೋಣ. ಹಂಗ ಯಜಮಾನ್ರೆ, ಬನ್ನಿ ಹಂಗಾರೆ ಹೋಗೋಣ ಬರ್ರಿ. ಅಮ್ಮರೇ ಬರ್ತಾರೆ, ನೀವು ತಿಂಡಿ ತಿನ್ಕೊಂಡಿರ್ರಿ. ಯಜಮಾನ್ರಿಗೆ ಏನು ಕಾಯ್ಕೊಂಡು ಕೂತ್ಕೊಬೇಡ್ರಿ ನೀವು. ಪಾಪ ನಮ್ಮ ಮನೆಗೆ ಇವ್ ಲೆಕ್ಕಾಚಾರಿ ಸ್ವಂತ ಮಗಿಗಿಂತ ಹೆಚ್ಚಾಗಿ ಚೆನ್ನಾಗಿ ನೋಡ್ಕೊಂತಿದ್ದಾನೆ. ಇವ್ನು ಇರೋದಕ್ಕೆ ಒಂದ್ರಪ್ಪ ನಮ್ ಗಂಡ ಯಜಮಾನ್ರು ಒಂದ್ ಸ್ವಲ್ಪ ಹೆಂಗ ಆರಾಮಾಗಿದ್ದಾರೆ. ಇಲ್ಲ ಅಂದಿದ್ರೆ ಬಲು ಕಷ್ಟ ಆಗೋಗ್ಬಿಡೋದು. ಇಬ್ರು ಗಂಡು ಮಕ್ಳಿದ್ದಾರೆ ಹೇಳ್ಕಣಕ್ಕೆ, ಯಾವ್ದಕ್ಕೂ ಬೇಡ, ಯಾವ್ದಕ್ಕೂ ಪ್ರಯತ್ನಕ್ಕೂ ಬರದಂಗಿರೋರು. ಅವ್ನ್ ಕಿರಿಯವನಿದ್ದಾನೆ, ಒಂದಿಟ್ಟು ಬುದ್ಧಿವಂತ, ಅವನು ಜಾಣ. ಏನ್ ಮಾಡ್ತೀರಾ, ಅವನು ಎಲ್ಲ ಕಂಪ್ನಿ ಕೆಲ್ಸಕ್ಕೆ ಸೇರ್ಕೊಂಡ್ಬಿಟ್ಟು ಬರಲ್ಲ, ನಾನು ನೀವೇ ಮಾಡ್ಕೊಳ್ರಿ ಅಂತ ಅವ್ನ್ ಕುಂತಾನೆ. ಇವನು ಹಿರಿಯವನು, ಇವನು ದಂಡ ಪಿಂಡ್ ನನ್ನ ಮಗ. ಇವನು ಏನೂ ಗೊತ್ತಾಗಲ್ಲ, ಎಲ್ಲ ಗೊತ್ತಿದ್ರು ತಲೆಯೇ ಕೆಡಿಸ್ಕೊಳ್ಳಲ್ಲ. ಆರಾಮಾಗಿ ಅಲ್ಲಿ ಬೀಗ್ರ ಊಟ ಇದ್ರೆ, ಮಟನ್ ಊಟ, ಚಿಕನ್ ಊಟ ಇದ್ರೆ ಎಲ್ಲಕ್ಕಿಂತ ಮುಂಚೆ ಸೂಟು ಬೂಟು ಹಾಕೊಂಡು ಹೊಲ್ಟ್ ಬಿಡ್ತಾನೆ. ಬರೀ ಇದೇ ಆಗೋಯ್ತು. ಲೆಕ್ಕಾಚಾರಿ ಎಲ್ಲ ಗೊಬ್ಬರ ಎಲ್ಲ ಚಲಿಸ್ತೇನೆ, ಇವೆಲ್ಲ ಎಲ್ಲ ಚಲಿಸಿದ್ಯಾ ಇಲ್ಲ? ಕೆಲಸರು ಎಲ್ಲ ಕರ್ಕೊಂಡ್ಬಿಟ್ಟು ಒಂದ್ ದಿವಸ ನೋಡ್ಬಿಟ್ಟು ಇನ್ನು ನಾಳೆ ನಾಡಿದ್ರಲ್ಲಿ ಗೊಬ್ಬರ ಎಲ್ಲ ಸ್ಟಾಕ್ ಐತಲ್ಲ, ಇನ್ನೇನು ತಗೊಂಬಂದ್ಬಿಟ್ಟು ಎಲ್ಲ ಗೊಬ್ಬರ ಎಲ್ಲ ಚಲಿಸ್ಬಿಟ್ಟು ಹಂಗೆ ಒಂದು ಸ್ವಲ್ಪ ಅದೇನೇನು ಕಳೆಗಿಳೆ ಕೀಳ್ಸೋದು ಏನು ಕೆಲಸ ಇದ್ರು ಬಂದ್ಬಿಟ್ಟು ಎಲ್ಲ ಮಾಡಿಸ್ಬಿಡಪ್ಪ. ಮತ್ತೆ ಟೈಮ್ ಎಲ್ಲ ಮಾಡ್ಕೊಂಡು ಕೂತ್ಕೊಬೇಡ ನೀನು. ಮಗಿದ ಮೇಲೆ ಅವ್ರು ಬರ್ತಾರೆ, ಇವ್ರು ಬರ್ತಾರೆ, ಯಜಮಾನ್ರು ಬರ್ತಾರೆ ಅಂತ ಕಾಯ್ಕೊಂಡಿರ್ಬೇಡ ಕಣಪ್ಪ ನೀನು. ನಿನ್ನ ಪಾಡಿಗೆ ನೀನು ಎಲ್ಲ ಕೆಲಸಗಳು ಮಾಡಿಸ್ತಿರು. ನೀನು ದುಡ್ಡಿನ ವಿಚಾರ ಆಗಲಿ ಏನು ಜಾಸ್ತಿ ಯೋಚನೆ ಮಾಡಬೇಡ. ಎಲ್ಲ ನೋಡ್ಕೊಳ್ತಿರು ನೀನು. ಅಯ್ಯೋ ಇಲ್ಲ ಕಣ ಯಜಮಾನ್ರೆ, ಅಲ್ಲ ನನ್ ಗೊಬ್ಬರ ಎಲ್ಲ ಚಲ್ಸಾಯ್ತು, ನೀವ್ ಇರಿಲ್ವಲ್ಲ. ಹೋದ್ ವಾರನೇ ಒಂದ್ ವಾರ ಆಯ್ತು ನಾನು ಕೆಲ್ಸವ್ರಿಗೆಲ್ಲ ಒಂದ್ 10 ಜನ ಕೆಲ್ಸವ್ರಿಗೆಲ್ಲ ಹೇಳ್ಕೊಂಡಿದ್ದೆ. ಗೊಬ್ಬರ ಇನ್ನೇನು ತಗೊಂಬಂದ್ಬಿಟ್ಟು ನಾವು ಗೋಡನೆಲ್ಲ ಸ್ಟಾಕ್ ಇಟ್ಕೊಂಡಿದ್ವಲ್ಲ, ಎಲ್ಲ ಗೊಬ್ಬರ ಎಲ್ಲ ತಗೊಂಬಂದ್ಬಿಟ್ಟು ಎಲ್ಲ ಗೊಬ್ಬರ ಎಲ್ಲ ಚಲಿಸಿ ಒಂದ್ ಕಡೆಯಿಂದ ಎಲ್ಲ ರೆಡಿ ಮಾಡಿಸ್ಬಿಟ್ಟೆ ಯಜಮಾನ್ರೆ. ಇನ್ನೇನು ನೀವು ಬರೋವರೆಗೂ ಇನ್ನೇನು ಕಾಯ್ಕೊಂಡಿರೋದು. ಮತ್ತೆ ಗೊಬ್ಬರ ಟೈಮ್ ಸರಿಯಾಗಿ ಹಾಕ್ಲಿಲ್ಲ ಅಂದ್ರೆ ಗದ್ದೆ ಎಲ್ಲ ಇದಾಗ್ಬಿಡುತ್ತೆ, ಬೆಳೆ ಸರಿಯಾಗಿ ಆಗಲ್ಲ. ಅದಕ್ಕೋಸ್ಕರ ಅತ್ಲಾಗಿ ಚಲಿಸ್ಬಿಟ್ಟೆ ಯಜಮಾನ್ರೆ. ಬೇಜಾರು ಮಾಡ್ಕೊಬೇಡ್ರಿ ಯಜಮಾನ್ರೆ, ನಿಮಗೆ ಕೇಳ್ದಂಗೆ ನಾನು ಕೆಲಸಕ್ಕೆಲ್ಲ ಕರೆದು ಗೊಬ್ಬರ ಚಲಿಸಿದ್ದಕ್ಕೆ. ಏನು ಮಾಡ್ತೀರಾ, ಇಲ್ಲ ಅಂದ್ರೆ ಬೆಳೆ ಹಾಳಾಗೋಗುತ್ತಲ್ಲ, ಅದಕ್ಕೋಸ್ಕರ ಹಂಗೆ ಮಾಡಿಬಿಟ್ಟೆ ಯಜಮಾನ್ರೆ. ಇನ್ನು ಕೆಲಸದವ್ರಿಗೆ ಇನ್ನು ಕೂಲಿ ದುಡ್ಡು ಕೊಟ್ಟಿಲ್ಲ. ನಿಮ್ಗೆಲ್ಲ ಕೇಳ್ಬಿಟ್ಟೇನೆ ಎಷ್ಟು ಕೊಡೋದು ಏನು ಎತ್ತ ಅಂತ ಇದು ಮಾಡ್ಬಿಟ್ಟು ಲೆಕ್ಕಲೆಲ್ಲ ಮಾಡ್ಬಿಟ್ಟು ಆಮೇಕಿಂದ ನಿಮಗೆ ಕೂಲಿ ದುಡ್ಡು ಅವರೆಲ್ಲ ಕೇಳ್ಬಿಟ್ಟು ಕೊಡೋಣ ಅಂತ ನಾನು ಕೂಲಿ ದುಡ್ಡು ಕೊಟ್ಟಿಲ್ಲ. ಮಾತ್ರ ಕೆಲಸದವ್ರಿಗೆಲ್ಲ ಕರ್ಕೊಂಬಂದ್ಬಿಟ್ಟು ಅಡ್ವಾನ್ಸ್ ಮಾತ್ರ ಕೊಟ್ಟು ಕೆಲಸ ಮಾಡಿಸಿದ್ದೀನಿ ಯಜಮಾನ್ರೆ. ಹೌದೇನೋ ಲೆಕ್ಕಾಚಾರಿ, ಅಲ್ಲೇ ಗೊಬ್ಬರ ಎಲ್ಲ ಚಲಿಸ್ಬಿಟ್ಟೆ ಅನ್ನು ನೀನು. ಪರವಾಗಿಲ್ಲ ಕಣಪ್ಪ, ನನಗೂ ಬಲು ಖುಷಿ ಆಗೋಯ್ತು ಕಣಪ್ಪ. ನೋಡು, ನಾನು ಹೇಳೋದಕ್ಕಿಂತ ಮುಂಚೆನೆ ನೀನು ಎಲ್ಲ ಕೆಲಸ ಮಾಡಿಸಿದ್ಯಲ್ಲಪ್ಪ. ಸರಿ ಆಯ್ತು. ಅವನು ನನ್ನ ಹಿರೇ ಮಗ ಏನಾದ್ರು ಬಂದ್ಬಿಟ್ಟು ಏನಾರು ಎಲ್ಲ ನೋಡ್ಕೊಂಡ, ಮತ್ತೆ ಏನು ನೀನೇ ನೋಡ್ಕೊಂಡ ಎಲ್ಲ? ಅಯ್ಯೋ ಏನ್ ಮಾಡ್ಲಿ ಯಜಮಾನ್ರೆ, ನಿಮ್ಗೆ ಹೇಳಿದ್ರೆ ನೀವು ಬೇಜಾರು ಮಾಡ್ಕೊಳ್ತೀರಾ. ಇರ್ಲಿ ಬಿಡ್ರಿ, ಹೋಗ್ಲಿ ಬಿಡ್ರಿ, ಇನ್ನೇನು ಹೇಳೋಣ ಅವ್ರ ಬಗ್ಗೆ. ನೀವ್ಯಾಕೆ ಕೇಳ್ತೀರಾ ಅವ್ರ ಬಗ್ಗೆ ಅತ್ಲಾಗಿ? ಯಾಕೆ ಲೆಕ್ಕಾಚಾರಿ, ಏನಾಯ್ತು ಹೇಳು? ಬಾಯ್ ಬಿಟ್ಟು ಹೇಳಿದ್ರೆ ತಾನೇ ನನಗೂ ಗೊತ್ತಾಗೋದು. ನಾನೇನು ಬೈಯಲ್ಲ ಕಣಿ, ಹೇಳು ಅವನಿಗೆ. ಅವನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತೈತೆ. ಗೊತ್ತಿದ್ದು ನಾನೇ ಯಾಕೆ ತಲೆ ಕೆಡಿಸ್ಕೊಳಣ ಹೇಳು? ಇರ್ಲಿ, ಏನ್ ಮಾಡ್ದ ಅಂತ. ಯಜಮಾನ್ರೆ ಇನ್ನೇನ್ ಮಾಡ್ತಾರೆ ಯಜಮಾನ್ರೆ, ಕೇಳ್ದೆ ನಾನು, ನೀವಿರಿಲ್ವಲ್ಲ, ಅವ್ರಿಗೆ ಒಂದು ಮಾತು ಕೇಳಿದೆ. ಅಲ್ಲ ಕಣ್ರಿ ಚಿಕ್ಕ ಯಜಮಾನ್ರೆ, ತೋಟಕ್ಕೆ ಇದಕ್ಕೆ ಗದ್ದೆಗೆಲ್ಲ ಅದಕ್ಕೂ ಒಂದ್ ಸ್ವಲ್ಪ ಗೊಬ್ಬರ ಹಾಕಿಸ್ಬೇಕಿತ್ತು. ಕೆಲ್ಸವ್ರಿಗೆಲ್ಲ ಹೇಳ್ಕೋಬೇಕಿತ್ತು. ಒಂದಿಟ್ಟು ಹೋಗ್ಬಿಟ್ಟು ಕೆಲ್ಸವ್ರಿಗೆಲ್ಲ ಹೇಳ್ಬರ್ರಿ ಯಜಮಾನ್ರೆ, ಅಪ್ಪ ಯಾರಿಲ್ಲ, ಸಾವುಕಾರರು ಇಲ್ಲ ಅಂತ ಎಲ್ಲ ಹೇಳ್ದೆ ನಾನು. ಅವರು ಮಾಡಿಸಿದ್ರೆ ಆಗೋದ್ ಕಡೆ ಹೇಳ, ನೀನು ಒಳ್ಳೆ ನೀನು ಹಂಗೆ ಹಿಂಗೆ ಅಂತ ಹೇಳಿ ಸುಮ್ಮನೆ ಉದಾಸೀನ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡಲ್ಲೇ ಹೋಗ್ಬಿಟ್ರು ಯಜಮಾನ್ರೆ. ನಾನು ಅತ್ಲಾಗಿ ಇವ್ರಿಗೆ ನೆಚ್ಕೊಂಡ್ರೆ ಆಗಲ್ಲ, ಬೆಳೆ ಎಲ್ಲ ಹಾಳಾಗೋಗ್ಬಿಡುತ್ತೆ. ನಮ್ಮ ಯಜಮಾನ್ರು ಇನ್ನೂ ಬರೋದು ತಿಂಗಳಾಗಟ್ಲೆ ಆಗುತ್ತೆ, ಅಲ್ಲಿವರೆಗೂ ಮತ್ತೆ ಇವೆಲ್ಲ ಅಧ್ವಾನ ಆಗೋಗ್ಬಿಡುತ್ತೆ ಅಂತ ನಾನೇ ಅತ್ಲಾಗಿ ಎಲ್ಲ ಕರ್ಕೊಂಬಂದು ಮಾಡಿಸ್ಬಿಟ್ಟೆ ಕಣ್ರಿ. ಬೇಜಾರು ಮಾಡ್ಕೊಬೇಡ್ರಿ ಮತ್ತೆ. ಅದಕ್ಕೆ ಕಣ, ಹೆಂಗೆ ಪೂರಾ ಹಸುರುಗ್ಲೆ ಇರೋದು ಗದ್ದೆ. ಇಲ್ಲ ಅಂದಿದ್ರೆ ಗೊಬ್ಬರ ಚಲಿಸಿರೋದಕ್ಕೆ ಪೂರಾ ಹಸುರುಗ್ಲೆ ಕಾಣ್ತಿರೋದು, ಚೆನ್ನಾಗಿ ಕಾಣ್ತಿರೋದು. ಇಲ್ಲ ಅಂದಿದ್ರೆ ಬಲು ಇದಾಗ್ಬಿಡ್ತಿತ್ತು ಕಣಪ್ಪ ಅತ್ಲಾಗಿ. ಒಳ್ಳೆ ಕೆಲಸ ಮಾಡಿದ್ಯಾ ಕಣಪ್ಪ ನೀನು. ಹಂಗೆ ಹೇಳ್ದ ಅವನು ದಂಡಪಿಂಡ. ಅವನು
ಯಾವುದಕ್ಕೂ ಪ್ರಯತ್ನ ಇಲ್ಲ ಅವನು. ಆ ಒಂದು ಮನೇಲಿ ಒಂದು ಕೆಲಸ ಮಾಡಲ್ಲ, ಏನಿಲ್ಲ. ಕೆಲಸವ್ರು ಕರ್ಕೊಂಬಂದ್ಬಿಟ್ಟು ಗೊಬ್ಬರ ಚಲ್ಸ್ರಿ ಯಜಮಾನ್ರೆ ಅಂದ್ರೂ ಮಾಡ್ಲಿಲ್ವಾ ಅವನು? ಮಾಡಲ್ಲ ಅವನು, ಮಾಡಲ್ಲ. ನನ್ ಬಂದಾಗ್ಲಿ ನಾನು ನನ್ನ ಕಣ್ಣಿಗೆ ಕಾಣಿಸ್ದಂಗೆ ಹೋಗ್ಬಿಟ್ಟಿದ್ದಾನೆ. ಅವ್ನು ಎಲ್ಲಿದ್ದಾನಂತ ನನಗೆ ಕಾಣ್ತಿಲ್ವಲ್ಲ. ಅವ್ನು ಎಲ್ಲಿದ್ದಾನಂತ ನನಗೆ ಗೊತ್ತಾಗ್ಬೇಕು, ಆಮೇಲೆ ಇರೋದು. ಏನಪ್ಪ ಮಾಡ್ಲಿ, ಒಳ್ಳೆ ಕಷ್ಟದಲ್ಲಿ ಸಿಗಾಕೊಂಡಂಗೆ ಆಗೋಯ್ತಲ್ಲ. ಆ ಈ ನಿಂಗಿ ನೋಡಿದ್ರೆ ಇವಳು ಹಿಂಗ್ ಟಾರ್ಚರ್ ಕೊಡ್ತಿದ್ದಾಳೆ. ನಾನು ಹೇಳ್ದಾಗ ಮಾತು ಕೇಳಬೇಕು, ಇಲ್ಲ ಅಂದ್ರೆ ನಿಮ್ಗೆ ಬಿಡಲ್ಲ ನಿನಗೆ, ಪಂಚಾಯತ್ಗೆ ಕೂರಿಸ್ಬಿಡ್ತೀನಿ, ಹಂಗೆ ಹಿಂಗೆ ಅಂತ ಎಲ್ಲ ಎದುರ್ತಿದ್ದಾಳೆ. ಮೊಬೈಲಲ್ಲೆಲ್ಲ ಫೋಟೋ ಇಟ್ಕೊಂಡಿದ್ದೀನಿ, ಎಲ್ಲ ರೆಕಾರ್ಡ್ ಎಲ್ಲ ಇಟ್ಕೊಂಡಿದ್ದೀನಿ ಅಂತ ಬೇರೆ ಹೇಳ್ತಿದ್ದಾಳೆ. ಏನು ಮಾಡಲಿ ಒಂದು ಗೊತ್ತಾಗ್ತಿಲ್ವಲ್ಲ. ನಮ್ಮ ಅಪ್ಪ ಹಿಂಗೆ ಕೈಲಿ ಏನಾದರೂ ಸಿಗಾಕೊಂಡ್ಬಿಟ್ರೆ ನಾನು ಇವೆಲ್ಲ ವಿಷಯ ಏನಾದ್ರು ಗೊತ್ತಾಯ್ತು ಅಂದರೆ ಬಿಡುತ್ತಾ ನಮ್ಮ ಅಪ್ಪಯ್ಯ. ಅಯ್ಯೋ 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 ಅಯ್ಯೋ, ಸಿಗ್ತೀರಾ ಅನ್ನೋನು ಇವಾಗ ಹೆಂಗ ನೆಮ್ಮದಿಯಾಗಿ ನಮ್ಮ ಅಪ್ಪಯ್ಯರ ಹೆಂಗೋ ದುಡ್ಡು ಕೊಡುತ್ತೆ, ನಮ್ಮ ಅಮ್ಮ ಕೊಡುತ್ತೆ, ಹೆಂಗ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ಜಾಲಿಯಾಗಿದ್ದೀನಿ. ಏನಾದ್ರೂ ಮನೆಯಿಂದ ಆಚೆ ಕಡೆ ಹಾಕ್ಬಿಟ್ರೆ ಏನಪ್ಪ ಮಾಡಲಿ ನಾನು? ಏನು ಇದು ಈ ವಿಷಯನ ಯಾರಿಗೂ ಹೇಳ್ದಂಗೆ ಯಾರಿಗೂ ತಿಳಿದಂಗೆ ಮೇಂಟೈನ್ ಮಾಡಬೇಕು. ಇಲ್ಲ ಅಂದರೆ ಬಲು ಕಷ್ಟ ಆಗೋಗ್ಬಿಡುತ್ತೆ. ನಿಂಗೆ ಹೇಳ್ದಂಗೆಲ್ಲ ಮಾತು ಕೇಳ್ಕೊಂಡೇ ಇರಬೇಕು. ಅಯ್ಯೋ ಯಾವ ಕಡೆ ಗೊತ್ತಾಗ್ತಿಲ್ವಲ್ಲ ಏನೇನು ಮಾಡಲಿ ಅಂತ ತಲೆ ಕೆಟ್ಟೋಗಂಗೆ ಆಗ್ತೈತೆ ನನಗೆ. ನಮ್ಮ ಅಪ್ಪಯ್ಯ ಬೇರೆ ಬಂದೈತೆ, ತೋಟದ್ದು ಹೊಲದ್ದು ಗದ್ದೆದು ಎಲ್ಲ ಲೆಕ್ಕ ಕೇಳುತ್ತೆ. ಕೋಳಿ ಫಾರಂ ಹತ್ರ ಕೋಳಿ ಬೇರೆ ಮಾರಿಬಿಟ್ಟಿದ್ದೀನಿ. ತೋಟದಲ್ಲಿ ಕಾಯಿ ಕೀಳ್ಸಿರೋದೆಲ್ಲ ಕಾಯಿ ಎಲ್ಲ ಒಂದು 100-200 ಕಾಯಿ ಬೇರೆ ಮಾರ್ಬಿಟ್ಟಿದ್ದೀನಿ. ಆ ನಿಂಗಿಗೆ ಬೇರೆ ಒಂದು 200 ಕಾಯಿ ತಗೊಂಡು ಹೋಗ್ಬಿಟ್ಲು ಬೇಕು ಅಂತ. ಇವೆಲ್ಲದೂ ಲೆಕ್ಕ ಕೇಳಿದ್ರೆ ಏನು ಮಾಡೋಣ? ಆ ಲೆಕ್ಕಾಚಾರಿಗೆ ಏನಾರು ಮಾಡಿಬಿಟ್ಟು ಉಪಾಯ ಮಾಡಿಬಿಟ್ಟು ಒಂದ್ರಿಟ್ಟು ಹೇಳಿ ಮ್ಯಾನೇಜ್ ಮಾಡೋಣ ಅಂತ ಹೇಳಿದ್ರೆ ನನ್ನ ಮಗ ಅವ್ನು ಬರ್ತಾನೆ ಇಲ್ಲ, ಇಲ್ಲಿ ನಮ್ಮ ಮಾತೆ ಕೇಳಲ್ಲ. ಅವನು ನಮ್ಮ ಅಪ್ಪಯ್ಯ ಹೇಳ್ದಂಗೆ ಮಾತು ಕೇಳೋದು. ಅವ್ನು ಹೇಳಿದ್ರೆ ನಮ್ಮ ಅಪ್ಪಯ್ಯ ಕೇಳುತ್ತೆ. ಏನಾದರೂ ಒಂದು ಲೆಕ್ಕ ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಅತ್ಲಾಗಿ ಸುಮ್ಮನೆ ಅಕ್ಷಣ ಅವ್ನಿಗೆ ಏನಾರು ಒಂದು ಹೇಳ್ಬಿಟ್ಟು ಅಂತ ಹೇಳಿದ್ರೆ ಅವ್ನು ಲೆಕ್ಕಾಚಾರಿ ನನ್ನ ಮಾತೇ ಕೇಳಂಗಿಲ್ಲವಲ್ಲ. ಒಂದ್ರಿಟ್ಟು ನನ್ನ ಕೈಗೆ ಸಿಕ್ಕಿದ್ರೆ ಏನೋ ಒಂದು ಹೇಳ್ಬಿಟ್ಟು ಹೆಂಗಾರ ಒಂದು ಸ್ವಲ್ಪ ಲೆಕ್ಕ ಇಂದು ಮುಂದೆ ತಳ್ಕೊಂಬಳ್ಕ ಮಾಡಿಬಿಡ್ತಿದ್ದೆ. ಏನು ಗೊತ್ತಾಗ್ತಿಲ್ವಲ್ಲ. ಸಾಲದಕ್ಕೆ ಲೆಕ್ಕ ನನ್ನ ಕೈಲಿ ಕೊಟ್ಟಿದ್ರೆ ಸರಿ ಆಗ್ಬಿಡೋದು. ಕೊಡೋದೇ ಇಲ್ವಲ್ಲ ಲೆಕ್ಕದ ಬುಕ್ಕೆಲ್ಲ ನಮ್ಮಪ್ಪ. ಎಲ್ಲ ಲೆಕ್ಕಾಚಾರಿ ಮೇಲೆ ನೆಮ್ಕಿ. ಒಂದು ಮಗಂಗಿಂತ ಅವ್ರ ಮೇಲೆ ಎಲ್ಲರ ಮೇಲೂ ನೆಮ್ಕಿ ಇಟ್ಕೊಂಡೈತೆ ನಮ್ಮಪ್ಪ. ಓಹೋ ಇಲ್ಲಿದ್ದಾನೆ. ಎಲ್ಲೆಲ್ಲಂತಾನಪ್ಪ ಇವನಿಗೆ ಹುಡ್ಕೋದು? ಯಾಕ ಒಂದು 2-3 ದಿವಸದಿಂದ ಏನು ಕಾಣಿಸ್ತಾನೆ ಇಲ್ಲ, ನಮ್ಮ ಹತ್ರ ಬರಂಗೂ ಇಲ್ಲ ಇವನು ಆಸಾಮಿ. ಇವನು ಹೆಂಗ ದುಡ್ಡು ಗಿಡ್ಡೆಲ್ಲ ತಗೊಂಬೋರು ಅದು ಇದು ತಿನ್ಕೊಂಡು ಹೋಟೆಲೆಲ್ಲ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೆಂಗೋ ಬರ್ತಿದ್ನಪ್ಪ ಇವನ ಜೊತೆ ಹೋಗಿ. ನೋಡಿರಿ ಇವ್ನು ಯಾಕೆ 2-3 ದಿವಸದಿಂದ ಕಾಣಿಸ್ತಾನೆ ಇಲ್ಲ. ಅದಕ್ಕೆ ಅತ್ಲಾಗ ನಾನೇ ಹುಡ್ಕೊಂಬಂದೆ ಅತ್ಲಾಗಿ. ಇನ್ನೇನು ಮಾಡ್ತೀರಾ, ಒಳ್ಳೆ ದುಡ್ಡು ಕೊಡ್ತಾನೆ. ಹೋಟ್ಲಲ್ಲೆಲ್ಲ ಅವನೇ ಖರ್ಚೆಲ್ಲ ನೋಡ್ಕೊಳ್ತಾನೆ, ತಿನ್ಕೊಂಡು ಬರ್ಬೋದು ಇವು. ನೋಡಿದ್ರೆ ಬರ್ತಾನೆ ಇರಲಿಲ್ಲ ಆಸಾಮಿ. ಏನಪ್ಪ ರಂಗಣ್ಣ, ಏನೋ ಮಾತಾಡ್ಸಂಗೆ ಇಲ್ಲೋ? ಇದ್ಯಾಕ 2-3 ದಿವಸದಿಂದ ಕಣ್ಣಿಗೆ ಕಾಣ್ತಿಲ್ಲ? ಅದ್ಯಾಕೆ ಮಂತಾವೆಲ್ಲ ಹುಡ್ಕೊಂಬಂದೆ, ಮಂತಾವ್ಲು ಇರಲಿಲ್ಲ ಕಣ ನೀನು. ಅದಕ್ಕೆ ತೋಟದ ಹತ್ರ ಇರ್ತೀಯ ಅನ್ಕೊಂಡು ಬಂದೆ ಕಣ ರಂಗಣ್ಣ. ಮತ್ತೆ ಇನ್ನೇನು ಸಮಾಚಾರ? ಬರ್ತೀಯನ? ಇಲ್ಲೇ ಒಂದ್ರಿಟ್ಟು ಟೌನಿಗೆ ಹೋಗಿ ಬರೋಣ, ಒಂದು ಸ್ವಲ್ಪ ಕೆಲಸ ಐತೆ. ನನ್ನ ಫ್ರೆಂಡ್ಸ್ಗಳೆಲ್ಲ ಬರ್ತೀನಂತ ಹೇಳಿದಾರೆ. ಮೊನ್ನೆ ಹೋಗಿದ್ವಲ್ಲ ನಾವು, ಹಂಗೆ ಒಬ್ನದು ಬರ್ತಡೇ ಪಾರ್ಟಿ ಐತೆ. ಬರ್ತೀಯಾ? ಪಾರ್ಟಿ ಮಾಡ್ಕೊಂಡು ಬರೋಣ ಬಾ, ಫ್ರೀಯಾಗಿ. ನಿಂದೇನು ಇವತ್ತೇನು ಖರ್ಚೇನಿಲ್ಲ. ಎಲ್ಲ ನಂದೇ, ಬಾ. ಇಲ್ಲ ಕಣಪ್ಪ, ನಾನು ಎಲ್ಲೂ ಬರೋಕ್ಕಾಗಲ್ಲ. ಬರೋದಕ್ಕೂ ನನಗೂ ಆಸೆ ಐತೆ. ಏನು ಮಾಡ್ತೀಯ? ಬರ್ತಡೇ ಪಾರ್ಟಿ ಅಂತೆ, ಆ ಪಾರ್ಟಿ ಈ ಪಾರ್ಟಿ ಅಂದ್ರೆ ನನಗೂ ಇಷ್ಟನೇ. ಏನು ಮಾಡ್ತೀಯ? ನಮ್ಮ ಅಪ್ಪ ಒಬ್ಬರೇ ಬಂದೈತೆ, ಮತ್ತೆ ಕೆಲವೊಂದು ಇದ್ರಲ್ಲಿ ನಾನು ಸಿಗಾಕೊಂಡ್ಬಿಟ್ಟಿದ್ದೀನಿ. ಹಂಗಾಗಿ ನಾನು ಬರೋಕ್ಕಾಗಲ್ಲ ಕಣಪ್ಪ. ಲೋ ರಂಗಣ್ಣ, ಯಾಕ ನೀನು? ನಾನು ನಿನ್ನ ಫ್ರೆಂಡ್ ಕಣೋ. ಎಲ್ಲದನ್ನು ಹೇಳ್ಕ ನನ್ನ ಮುಂದೆ. ಏನಿದ್ರು ನಾನು ಮ್ಯಾನೇಜ್ ಮಾಡ್ತೀನಿ. ಯಾಕೆ ತಲೆ ಕೆಡ್ಸ್ಕೊಳ್ತೀಯ? ನಾನು ಹೇಳ್ದಂಗೆ ಮಾತು ಕೇಳು. ಏನಾಯ್ತು ಹೇಳು ಇವಾಗ? ಏನೂ ಇಲ್ಲ ಕಣ, ನೀನು ಮಾತು ಕೇಳ್ಕೊಂಬಿಟ್ಟು ತೆಂಗಿನಕಾಯಿ ಕೋಳಿ ಎಲ್ಲ ಮಾರ್ಬಿಟ್ಟು ದುಡ್ಡು ಮಾಡ್ಕೊಂಡು ಎಲ್ಲ ಹೋಟ್ಲಿಗೆ ಹೋಗ್ಬಿಟ್ಟು ಎಲ್ಲ ತಿನ್ಕೊಂಡು ಪಾರ್ಟಿ ಅಂತೆ ಅದಂತೆ ಇದಂತೆ ಅಂತ ಎಂಜಾಯ್ ಮಾಡ್ಕೊಂಡು ನಾವು ಬಂದ್ಬಿಟ್ಟು ನೋಡಿರೋನಂತವ ಇವಾಗ ದುಡ್ಡೆಲ್ಲ ಖಾಲಿ ಆಗ್ಬಿಟ್ಟೈತೆ. 1 ರೂಪಾಯಿನೂ ದುಡ್ಡಿಲ್ಲ ಗೊತ್ತಾ? ಇವತ್ತು ನಮ್ಮ ಅಪ್ಪಯ್ಯ ಬೇರೆ ಬಂದೈತೆ. ಇವತ್ತು ಊರಿಂದ ನೆಂಟ್ರ ಮನೆಗೆ ಹೋಗಿತ್ತು, ಇಷ್ಟು ದಿವಸ ಕೆಲಸ ಆಯ್ತಂತ. ಅಲ್ಲಿಂದ ಇವಾಗ ಊರಿಂದ ಬಂದೈತೆ. ಇವತ್ತೆಲ್ಲ ಒಂದ್ ಕಡೆಯಿಂದ ಲೆಕ್ಕ ಕೇಳ್ಕೊಂಡ್ ಬರುತ್ತೆ. ನಾನು ಏನು ಹೇಳೋಣ ಇವಾಗ? ದುಡ್ಡೇನು ಮಾಡಿದೆ, ಆ ತೆಂಗಿನಕಾಯಿ ಎಲ್ಲ ಏನು ಮಾಡಿದೆ, ಕೋಳಿ ಎಲ್ಲ ಮಾರಿದೆಯಲ್ಲ ಅವೆಲ್ಲ ಏನು ಮಾಡಿದೆ ಅಂತ ಲೆಕ್ಕ ಕೇಳಿರೋ ನಾನು ಏನಂತ ಹೇಳೋನು ಹೇಳು? ಅದೇ ನನಗೆ ಸಂಕಟ ಆಗ್ತೈತೆ. ಅವಾಗ್ಲೇ ನಾನು ಯೋಚನೆ ಮಾಡ್ಕೊಂಡು ಕುಂತಿದ್ದೀನಿ.